Hello everyone, welcome back to my YouTube channel. This is Bhavna S. So ಇವತ್ತಿನ ಈ ಒಂದು ವಿಡಿಯೋದಲ್ಲಿ GST ಸಾಲ್ವ್ ಕ್ವೆಶ್ಚನ್ ಪೇಪರ್ ಮಾಡೋಣ ಅಂತ ಫೆಬ್ರವರಿ ಮತ್ತೆ ಮಾರ್ಚ್ 2024 ಇಂದು 4 ಮಾರ್ಕ್ಸ್ ಕ್ವೆಶ್ಚನ್ಸ್. ಲಾಸ್ಟ್ ಪಾರ್ಟ್ ಅಲ್ಲೂ ಫಸ್ಟ್ ಪಾರ್ಟ್ ಅಲ್ಲಿ 4 ಮಾರ್ಕ್ಸ್ ಕ್ವೆಶ್ಚನ್ ಮಾಡಿದ್ದೀನಿ. ಇವತ್ತು ಇನ್ನೊಂದು 4 ಮಾರ್ಕ್ಸ್ ಕ್ವೆಶ್ಚನ್ಸ್ ತಗೊಂಡಿದ್ದೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸೊ ನಾಗರಾಜ್, ಎ ರಿಜಿಸ್ಟರ್ಡ್ ಡೀಲರ್ ಇನ್ ಅ ಟ್ರೇಡರ್ is a trader in Hyderabad and purchased goods from Kerala for rupees 3 lakh and has paid IGST at the rate 18%. After manufacturing, he has sold half of the goods in the state of Telangana for rupees 6 lakh plus GST at 18% and the rest of the product to a unit in SEZ in Hyderabad for 5 lakh. Compute the net output tax payable ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ನಾಗರಾಜ್ ಎ ರಿಜಿಸ್ಟರ್ಡ್ ಡೀಲರ್ ಈಸ್ ಎ ಟ್ರೇಡರ್ ಇನ್ ಹೈದರಾಬಾದ್ ಅಂಡ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಕೇರಳ ಅಂತಿದೆ. ಸೊ ಹೈದರಾಬಾದ್ ಮತ್ತೆ ಕೇರಳ ಇದೇನಾಗುತ್ತೆ ಅಂದ್ರೆ ಡಿಫ್ರೆಂಟ್ ಸ್ಟೇಟ್ಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನ್ ಮಾಡ್ತೀರಾ, IGST ನೇ ಅಪ್ಲಿಕೇಬಲ್ ಆಗುತ್ತೆ. ಅವರೇ ಕೊಟ್ಟಿದ್ದಾರೆ IGST ಅಂತ. ಸೊ ಹಾಗಾಗಿ 18% ಅಂತಾನು ಕೊಟ್ಟಿದ್ದಾರೆ. ಸೊ ನಾವು 3 ಲ್ಯಾಕಿಗೆ 18% ಮಾಡಿದ್ರೆ ಸಾಕು ಪರ್ಚೇಸಸ್ಗೆ ಇನ್ಪುಟ್ ಟ್ಯಾಕ್ಸ್ ಹತ್ರ. ಸೊ ನೆಕ್ಸ್ಟ್, ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಿ ಹ್ಯಾಸ್ ಸೋಲ್ಡ್ ಹಾಫ್ ಆಫ್ ದ ಗೂಡ್ಸ್ ಇನ್ ದಿ ಸ್ಟೇಟ್ ತೆಲಂಗಾಣ. ಸೊ ತೆಲಂಗಾಣ ಮತ್ತೆ ಹೈದರಾಬಾದ್ ಒಂದೇ ಸ್ಟೇಟ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, 6 ಲ್ಯಾಕ್ಸ್ಗೆ GST ಅಂತಾನು ಅವರೇ ಕೊಟ್ಟಿದ್ದಾರೆ. GST ಎಷ್ಟು 18%. ನಾವು CGST ಮತ್ತೆ SGST ಗೆ ಅದನ್ನ ಡಿವೈಡ್ ಮಾಡ್ತೀವಿ. ಎಷ್ಟು 9% ಆಗಿ, ಆಯ್ತಾ. ಸೊ ಅಂಡ್ ದ ರೆಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ಟು ಎ ಯೂನಿಟ್ ಇನ್ SEZ ಹೈದರಾಬಾದ್ ಫಾರ್ 5 ಲ್ಯಾಕ್ ಅಂತ ಇದೆ. ಸೊ ಈ SEZ ಅಂತ ಎಲ್ಲಿ ಬಂದ್ರು ಅದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಸೊ ಹಾಗಾಗಿ ಅದನ್ನ ಎಕ್ಸಾಮ್ ಮಾಡ್ತೀವಿ. ಸೊ ಆನ್ಸರ್ ನೋಡೋಣ ಈಗ. ಸೊ ನೋಡಿ, ಫಸ್ಟ್ ಔಟ್ಪುಟ್ ಟ್ಯಾಕ್ಸ್ ಪರ್ಟಿಕ್ಯುಲರ್ಸ್ CGST, SGST ಮತ್ತೆ IGST ಅಂತ ಫಾರ್ಮ್ಯಾಟ್. ಸೊ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಎಷ್ಟಾಗುತ್ತೆ ಅಂದ್ರೆ ಗೂಡ್ಸ್ ಸೋಲ್ಡ್ ಟು ತೆಲಂಗಾಣ ಅಂತ ಇದೆ ನೋಡಿ, ಅದು 6 ಲ್ಯಾಕ್ ಇಂಟು 9%. ನಾನು ಕ್ವೆಶ್ಚನ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾಕೆ ಇದು ತೆಲಂಗಾಣನ ಸೇಮ್ ಸ್ಟೇಟ್ ಅಲ್ವಾ, ಸೊ ಹಾಗಾಗಿ ನಾವು 6 ಲ್ಯಾಕ್ ಇಂಟು 9% ಅಂತ ಮಾಡ್ತಾ ಇದೀವಿ. ಅಷ್ಟು ಬರುತ್ತೆ, 54,000 ಬರುತ್ತೆ. 54,000 ಬರುತ್ತೆ, ಡಿವೈಡ್ ಮಾಡಿದೀವಿ 18% ನ 9% ಆಗಿ ಡಿವೈಡ್ ಮಾಡಿದೀವಿ. ಸೊ IGST ಗೆ ನಿಲ್. ಓಕೆ, ಸೋಲ್ಡ್ ಗೂಡ್ಸ್ ಟು SEZ ಇನ್ ಹೈದರಾಬಾದ್ 5 ಲ್ಯಾಕ್ ಅಂತ ಇದೆ. ಸೊ 5 ಲ್ಯಾಕ್ ಏನಿದೆ ಅದು ಫುಲ್ ಎಕ್ಸೆಂಪ್ಟ್, ಎಲ್ಲೂ ನಾವು ಅಮೌಂಟ್ ಹಾಕ್ತಾ ಇಲ್ಲ. ಸೊ ಎ ಟೋಟಲ್ ಏನಾಗುತ್ತೆ 54,000 IGST ಗೆ ನಿಲ್. ಸೊ ನೆಕ್ಸ್ಟ್, ಇನ್ಪುಟ್ ಟ್ಯಾಕ್ಸ್ ಪೇಯಬಲ್ ಎಷ್ಟು ಬರುತ್ತೆ. ಪರ್ಚೇಸಸ್ ನಮಗೆ ಒಂದೇ ಟ್ರಾನ್ಸಾಕ್ಷನ್ ಕೊಟ್ಟಿರೋದು. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಕೇರಳ 3 ಲ್ಯಾಕ್ 18%. 3 ಲ್ಯಾಕ್ 18% ಮಾಡಿದ್ರೆ ಎಷ್ಟಾಗತ್ತೆ, ಅದು 54,000 ಬರುತ್ತೆ. ಸೊ ಟೋಟಲ್ ಮಾಡಿದಾಗ ನಮ್ದು ಎಷ್ಟು ಬರುತ್ತೆ, CGST, SGST ಮತ್ತೆ IGST 54,000. ಇಲ್ಲಿ CGST ಏನಾಗುತ್ತೆ ನಿಲ್ಲು, SGST ನಿಲ್ಲು, IGST 54,000 ಬರ್ತಾ ಇದೆ. ಸೊ ನೆಕ್ಸ್ಟ್, ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ ಆರ್ ಎಕ್ಸೆಸ್. ಏನು ಎಕ್ಸೆಸ್ ಏನಿದೆ, A ಮೈನಸ್ B ಮಾಡಿದಾಗ 54,000 ಮೈನಸ್ 0 54,000, 54,000 ಮೈನಸ್ 0 54,000 ಬರುತ್ತೆ. IGST ಏನಾಗುತ್ತೆ 54,000 ಅಲ್ಲ, 0 ಮೈನಸ್ 54,000 ಬರುತ್ತೆ. ಹಾಗಾಗಿ ಅದು ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ ಯಾವ್ಯಾವಾಗ ಮೈನಸ್ ವ್ಯಾಲ್ಯೂ ಬರುತ್ತೋ IGST ಅಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಲೆಸ್ ಇಂಟರ್ ಹೆಡ್ ಸೆಟ್ ಆಫ್ IGST ಟುವರ್ಡ್ಸ್ CGST ಅಂತ ಮಾಡ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, 54,000 ನಾವಿಲ್ಲಿ ರಿಟರ್ನ್ ಆಫ್ ಮಾಡ್ತಾ ಇದೀವಿ ಅಥವಾ ಸೆಟ್ ಆಫ್ ಮಾಡ್ತಾ ಇದೀವಿ. ಸೆಟ್ ಆಫ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಿಲ್ ಆಗುತ್ತೆ CGST ಪೂರ. ಸೊ ಇನ್ನೂ ಏನಾದ್ರು ಉಳಿದಿದ್ರೆ ನಾವು SGST ಅಲ್ಲಿ ಸೆಟ್ ಆಫ್ ಮಾಡ್ತಾ ಇದ್ವಿ, ಏನು ಉಳಿದಿಲ್ಲ. ಸೊ ಹಾಗಾಗಿ 54,000 ಹಾಗೆ ಉಳಿಯುತ್ತೆ. ಸೊ ಇದೇನೆ ಬ್ಯಾಲೆನ್ಸ್ ನಮಗೆ. ಸೊ ಬ್ಯಾಲೆನ್ಸ್ ಟು ಬಿ ಪೇಯಬಲ್ ಆರ್ ಎಕ್ಸೆಸ್ ಬ್ಯಾಲೆನ್ಸ್ ಅವೈಲಬಲ್ ಇನ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ಎಷ್ಟು 54,000. ಸೊ ಇಲ್ಲಿ 54,000 ಈ ರಿಟರ್ನ್ ಆಫ್ ಮಾಡಿರೋದ್ರಿಂದ ಇಲ್ಲೂ ನಿಲ್, ಏನು ಬರೋದಿಲ್ಲ. ಓಕೆ, ಸೊ ಈ ಪ್ರಾಬ್ಲಮ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರು ಪ್ರಾಬ್ಲಮ್ಸ್ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ. ಬೈ ಬಾಯ್.